ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಪೇ ಸಿಎಂ ಜೊತೆಗೆ 40% ಸರ್ಕಾರ ಇಂಥ ಕೆಲವೊಂದಷ್ಟು ಕ್ಯಾಚಿ ವೋಟ್ಗಳಿಂದಲೇ ಕಾಂಗ್ರೆಸ್ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿತು. ಹಾಗೆ ವಿಧಾನಸಭೆಯಲ್ಲಿ ಕಮಾಲ್ ಕೂಡ ಮಾಡಿತ್ತು. ಸೊ ಈಗ ಈ ಲೋಕಸಭಾ ಅಖಾಡದಲ್ಲಿ ಕೂಡ ಇಂಥದ್ದೇ ಕೆಲವೊಂದಷ್ಟು ಟ್ರಿಕ್ಕಿ ವೋಟ್ಗಳನ್ನ ಯೂಸ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಈ ಚೊಂಬಾಸ್ತ್ರ. ಚೊಂಬನ್ನ ಇಟ್ಕೊಂಡು ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಆಡ್ಗಳನ್ನ ಕೊಡ್ತಾ, ಜಾಹೀರಾತುಗಳನ್ನ ಕೊಡ್ತಾ ಬಿಜೆಪಿಗೆ ಕುಟುಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದು ಬಿಜೆಪಿಗೆ ಸರಿಯಾಗಿ ಬಿಸಿ ಮುಟ್ಟಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿನೇ ಬಿಜೆಪಿಯವರು ಕೂಡ ಈಗ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಚಿಪ್ ಅನ್ನ ಹಿಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಈ ಚಿಪ್ಪು ಮತ್ತೆ ಚೊಂಬು, ಸೊ ಈ ರಾಜಕೀಯ ತಿಕ್ಕಾಟ ಏನಿದೆ ಬನ್ನಿ ನೋಡೋಣ. ಚಂಬು, ಈ ಚಂಬನ್ನ ಯಾರು ಕೊಟ್ಟವರು? ಸರ್, ದಿಸ್ ಇಸ್ ದ ಮೋದಿ ಮಾಡೆಲ್. ಖಾಲಿ ಚೊಂಬು. ಚಂಬು ಚಂಬು ಅಂತ 2 ದಿವಸದಿಂದ ಚೊಂಬು ಹಿಡ್ಕೊಂಡು ಓಡಾಡ್ತಾ ಇದ್ರು. ಖಾಲಿ ಚೊಂಬನ ಚೊಂಬು ಕೊಟ್ಟಿದ್ದು ಯಾರಿಗೆ? ಈ ಕಾಂಗ್ರೆಸ್. ದೇಶದ ಜನರಿಗೆ ಈ ಚೊಂಬನ ಕೊಟ್ಟು ಹೋಗಿ. ಚೊಂಬು ಕೊಟ್ಟಿದ್ದು ಯಾರಿಗೆ? ಚೊಂಬೆ ಗ್ಯಾರಂಟಿ. ಆ ಚಂಬೆ ಫೈನಲ್ ಅವರಿಗೆ. ಚೊಂಬು ಹಿಡ್ಕೊಂಡು ಕಾಂಗ್ರೆಸ್ನವರು ಚಂಬೆ ಹಿಡ್ಕೊಂಡು ಹೊಂಟಾರೆ. ಚೊಂಬು ಕೊಟ್ಟಿದ್ದು ಯಾರಿಗೆ? ಚಂಬು ಸಿಗತ್ತೆ, ಅನುಮಾನ ಬೇಡ. ಚೊಂಬು ಕೊಟ್ಟಿದ್ದು ಯಾರಿಗೆ? ಬಿಜೆಪಿಯ ಟಾರ್ಗೆಟ್, ಮೋದಿಯೇ ಟಾರ್ಗೆಟ್. ಪ್ರತಿಯೊಂದರಲ್ಲೂ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಹೊಸ ಹೊಸ ಅಸ್ತ್ರವನ್ನೇ ಹುಡುತಿದೆ. ಮೊನ್ನೆ ಚೊಂಬು, ನಿನ್ನೆ ಬೆಲೆ ಏರಿಕೆ, ಇವತ್ತು ತೆರಿಗೆ ಬಾಕಿ. ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬಾಸ್ತ್ರ ಹೂಡಿರೋ ಕಾಂಗ್ರೆಸ್ ಅದೇ ಚೊಂಬಿನ ಮೂಲಕ ದಿನಕ್ಕೊಂದು ವಿಷಯ ಪ್ರಸ್ತಾಪಿಸಿ ಕಿಡಿಕಾರ್ತಾ ಇದೆ. ಇವತ್ತು 100 ರೂಪಾಯಿ ನೋಟನ್ನ ಚೊಂಬಿನ ಮೇಲಿಟ್ಟು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರೋದು ಬರೀ 13 ರೂಪಾಯಿ ಅಂತ ಆರೋಪಿಸುತ್ತಾ ಕಾಲೆಳೆದಿದೆ. ರೈತರಿಗೆ ಕಾಂಗ್ರೆಸ್ ಚೊಂಬು ಕೊಟ್ಟಿದ್ದು ಎಂದ ಬೊಮ್ಮಾಯಿ. ಕಾಂಗ್ರೆಸ್ ಸರ್ಕಾರದ ಚೊಂಬು ಜಾಹೀರಾತಿಗೆ ಮಾಜಿ ಸಿಎಂ ಬೊಮ್ಮಾಯಿ ಫುಲ್ ತರಾಟೆ ತೆಗೆದುಕೊಂಡ್ರು. ನೀವು ಏನೇನ್ ಚೊಂಬು ಕೊಟ್ಟಿದ್ದೀರಿ ಅಂತ ಅಂಕಿ ಅಂಶ ಸಹಿತ ವಿವರಿಸಿದ್ರು. ರೈತರಿಗೆ ನೀವೇ ಚೊಂಬು ಕೊಟ್ಟಿದ್ದು ಅಂತ ಕಿಡಿಕಾರಿದ್ರು. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಚಂಬು ಚಂಬು ಅಂತ. ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ರೂಪಾಯಿ. ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಸಿದ್ರು. ರೈತರಿಗೆ ಚಂಬು ಕೊಟ್ಟಂಗಲ್ವಾ? ಕರ್ನಾಟಕ ರೈತರಿಗೆ ಚಂಬು ಕೊಟ್ಟದ್ದು ಯಾರು? 4,000 ರೂಪಾಯಿ ಕಡಿಮೆ ಮಾಡಿ ರೈತ ವಿದ್ಯಾನಿಧಿಯನ್ನ ನಾವು ಮಾಡಿದ್ವಿ. 13 ಲಕ್ಷ ಜನ ರೈತರು ಅದ್ರ ಲಾಭ ತಗೊಂಡಿದ್ರು, ಮಕ್ಕಳು ಲಾಭ ತಗೊಂಡಿದ್ರು, ಫ್ರಮ್ 8th ಸ್ಟ್ಯಾಂಡರ್ಡ್ ಟು PG. ಅದನ್ನ ನಿಲ್ಸಿದ್ರಿ. ರೈತರ ಮಕ್ಕಳಿಗೆ ಚಂಬು ಕೊಟ್ಟವ್ರು ಯಾರು? ದಲಿತರಿಗೂ ಚೊಂಬು ಕೊಟ್ಟಿದ್ದಾರೆ ಅಂತ ಬೊಮ್ಮಾಯಿ ಕಿಡಿ. ಇಷ್ಟೇ ಅಲ್ಲ, SC/ST ಜನಾಂಗಕ್ಕೆ ವಿಶೇಷ ಅನುದಾನ ಇಟ್ಟಿದ್ವಿ, ಅದನ್ನ ನಿಲ್ಲಿಸಿ ದಲಿತರಿಗೆ ಚೊಂಬು ಕೊಟ್ಟಿದ್ದಾರೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ರು. SC/ST ಜನಾಂಗಕ್ಕೆ ಕಳೆದ ವರ್ಷ 11,380 ಕೋಟಿ ರೂಪಾಯಿ SCP-TSB ಹಣವನ್ನ ಗ್ಯಾರಂಟಿಗೆ ಬಳಕೆ ಮಾಡಿದ್ರಿ. SC/ST ಜನಾಂಗಕ್ಕೆ, ದಲಿತ ಜನಾಂಗಕ್ಕೆ, ತುಳಿತಕ್ಕೆ ಒಳಪಡಂತ ಜನಾಂಗಕ್ಕೆ, ಅವಮಾನಿತ ಜನಾಂಗಕ್ಕೆ ವಿಶೇಷವಾದ ಅನುದಾನ ಏನ್ ಇಟ್ಟಿದ್ವಿ, 11,380 ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ರಿ. ದಲಿತರಿಗೆ ಚಂಬು ಕೊಟ್ಟಿದ್ದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ. ಹೆಣ್ಣು ಮಕ್ಕಳಿಗೂ ಚೊಂಬು ಕೊಟ್ರಿ ಎಂದ ಬೊಮ್ಮಾಯಿ. ಸ್ತ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷ ಸಾಲ ಕೊಡೋ ಪದ್ಧತಿ ಜಾರಿಗೆ ತಂದಿದ್ವಿ, ಇದನ್ನು ನಿಲ್ಲಿಸಿ ಹೆಣ್ಣು ಮಕ್ಕಳಿಗೆ ಚೊಂಬು ಕೊಟ್ರಿ ಅಂತ ಬೊಮ್ಮಾಯಿ ಕಿಡಿಕಾರಿದ್ರು. ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ವಿ ನಾವು. ಸ್ತ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷ ರೂಪಾಯಿ ಸಾಲ ಕೊಡುವಂತ ಯೋಜನೆ, ಅದನ್ನ ನಿಲ್ಸಿದ್ರಿ. ಹೆಣ್ಣು ಮಕ್ಕಳಿಗೂ ಕೂಡ ಮೋಸ ಮಾಡಿರುವಂತ, ಚಂಬು ಕೊಟ್ಟಿರುವಂತದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಚಂಬು ಕೊಟ್ಟವರು ನೀವು. ಕಾಂಗ್ರೆಸ್ ಚೊಂಬಾಸ್ತ್ರಕ್ಕೆ ಡಿಚ್ಚಿ ಕೊಟ್ಟಿರೋ ಯಡಿಯೂರಪ್ಪ ಒಳ್ಳು ಭರವಸೆ ನೀಡುವ ಜಾಹೀರಾತನ್ನ ಯಾರೂ ನಂಬಲ್ಲ ಅಂತ ತಿಳಿದಿದ್ದಾರೆ. ಜನ ಸೇರದೇ ಇರೋದಕ್ಕೆ ಜಾಹೀರಾತು ನೀಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ನವರಿಗೆ ಚೊಂಬು ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಬರುತ್ತೆ ಅಂತ BY ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ಜನ ಅವ್ರ ಹೋದ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದ್ರೂ ಜನರ ಮನವನ್ನು ಒಲಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂತ, ಪೊಳ್ಳು ಭರವಸೆಗಳನ್ನು ಕೂಡಿರುವಂತ, ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂತ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನು ರಾಜ್ಯದಲ್ಲಿ ಇವತ್ತು ವಾತಾವರಣ ನೋಡ್ತಾ ಇದ್ರೆ, ದಿನೇ ಇವತ್ತು ನರೇಂದ್ರ ಮೋದಿಜಿ ಅವ್ರ ಪರವಾಗಿ BJP JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ.
ಕಾಂಗ್ರೆಸ್ನ ಚೊಂಬಾಸ್ತ್ರಕ್ಕೆ ತಿರುಗೇಟು ಕೊಟ್ಟಿದ್ದ ದೇವೇಗೌಡರು ಖಾಲಿ ಚೊಂಬನ್ನ ಮೋದಿಯವರು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಎಂದಿದ್ರು. ಈ ಮಾತಿಗೆ ಧ್ವನಿಗೂಡಿಸಿದ ಎಚ್ಡಿಕೆ, ಕಾಂಗ್ರೆಸ್ನವರಿಗೆ ಅಭಿವೃದ್ಧಿ ಬಗ್ಗೆ ಮಾತನಾಡಲು ವಿಷಯವಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಮೋದಿಯವರು ಅಕ್ಷಯ ಪಾತ್ರೆನೇ ಕೊಟ್ಟಿರೋದು ಅಂತ ಸಮರ್ಥಿಸಿಕೊಂಡ್ರು. ಇತ್ತ ಈಶ್ವರಪ್ಪ ಮಾತನಾಡಿ, ಚುನಾವಣೆ ಬಳಿಕ ಕಾಂಗ್ರೆಸ್ನವರ ಕೈಯಲ್ಲಿ ಚೊಂಬಿರುತ್ತೆ ಅಂತ ಕಾಲೆಳೆದಿದ್ದಾರೆ. ಅವ್ರು ಚಂಬಿಡ್ಕೊಂಡು ಹೊಂಟಾರ, ಮುಗಿತವ್ರು, ಬೇರೆ ಇನ್ನೇನು ಕಾಂಗ್ರೆಸ್ನವ್ರ ಗತಿ ಇಲ್ಲ. ಆ ಚಂಬೆ ಫೈನಲ್ ಅವರಿಗೆ. 7ನೇ ತಾರೀಕು ಚುನಾವಣೆ, ಜೂನ್ 4ನೇ ತಾರೀಕು ಫಲಿತಾಂಶ. ಜೂನ್ 4ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರ ಕೈಲಿ ಚಂಬ್ ಸಿಗುತ್ತೆ. ಕಾಂಗ್ರೆಸ್ನವರಿಗೆ ಈ ಟೀಕೆ ಹೇಳ್ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡ್ಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ದೇವೇಗೌಡರು ನಿನ್ನೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ 2004ರಿಂದ 2016 ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರೆ. ಕೋಲಾರದ ಬಂಗಾರಪೇಟೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಪ್ರಧಾನಿ ಮೋದಿ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಮತ್ತೆ ಪ್ರಸ್ತಾಪಿಸಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡ್ಲಿಲ್ಲ, ಖಾಲಿ ಚೆಂಬು ಕೊಟ್ಟಿದ್ದಾರೆ. ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡ್ಲಿಲ್ಲ, ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ, ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ, ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ, ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮೋದಿ ಅಕ್ಷಯ ಪಾತ್ರೆ ನೀಡಿದ್ರು ಅಂದಿದ್ದ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಸಾಲ ಮಾಡೋದೇ ಅಕ್ಷಯ ಪಾತ್ರೆನಾ ಅಂತ ಕಿಡಿಕಾರಿದ್ರು. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ 187 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರೀಬೇಕಾ? ಕಾಂಗ್ರೆಸ್ ಚೊಂಬು ಪ್ರದರ್ಶನ ಮಾಡಿದ್ದಕ್ಕೆ ಬಿಜೆಪಿ ಚಿಪ್ಪು ಪ್ರದರ್ಶಿಸಿ ತಿರುಗೇಟು ಕೊಟ್ಟಿದೆ. ದಾವಣಗೆರೆಯಲ್ಲಿ ಚಿಪ್ಪು ಪ್ರದರ್ಶಿಸಿದ ಬಿಜೆಪಿ ನಾಯಕರು, ರಾಜ್ಯ ಸರ್ಕಾರ ಜನರ ಕೈಗೆ ತೆಂಗಿನ ಚಿಪ್ಪು ಕೊಟ್ಟಿದೆ, ಬರಗಾಲದಲ್ಲಿ ಸ್ಪಂದಿಸುತ್ತಿಲ್ಲ, ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ ಅಂತ ಕೇಸರಿ ಪಡೆ ಗರಂ ಆಗಿದೆ. ಇಷ್ಟೇ ಅಲ್ಲ, ಅಕ್ಷಯ ಪಾತ್ರೆಗೆ ಸ್ವಲ್ಪ ಟ್ರಯಲ್ ತೋರಿಸಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಕಾಲೆಳೆದಿದ್ದಾರೆ. ಹಂಗೆ ಸ್ವಲ್ಪ ಹೊಗಳಿ ಮೋದಿಯವರಿಗೆ ದೊಡ್ಡ ಮನ್ಸು ಮಾಡಿ ರಾಜ್ಯದ ರೈತರಿಗೆ ಬರಬೇಕಾದಂಥ ಪರಿಹಾರ ಕೊಟ್ಬಿಡಿ ಸ್ವಾಮಿ, ಯಾಕೆ ರೈತರನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರ ಅದೊಂದು ಸ್ಯಾಂಪಲ್ ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ. ನನಗೆ ಮೃಷ್ಟಾನ್ನ ಭೋಜನ ಬೇಡ, ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದ್ರು. ಒಟ್ಟಾರೆಯಾಗಿ ಚುನಾವಣೆಗೆ ಕೆಲವೇ ದಿನಗಳು ಇರುವಾಗಲೇ ಚೊಂಬು ಪಾಲಿಟಿಕ್ಸ್ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಚೊಂಬು ಅಸ್ತ್ರ ಹೂಡ್ತಿರೋ ಕಾಂಗ್ರೆಸ್ಗೆ ಬಿಜೆಪಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, TV9.